1956 ನವೆಂಬರ್ 1ರಂದು ಭಾಷಾವಾರು ರಾಜ್ಯ ಮರು ವಿಂಗಡಣೆ ಅನ್ವಯ ರೂಪುಗೊಂಡ ಒಂದು ರಾಜ್ಯವಾಗಿದೆ. ಈ ನಮ್ಮ ಕರುನಾಡು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ತಾಂತ್ರಿಕವಾಗಿ ಶ್ರೀಮಂತವಾದ ನಾಡಾಗಿದೆ. ಇಲ್ಲಿ ಬೆಳೆಯುವ ಶ್ರೀಗಂಧ, ರೇಷ್ಮೆ, ಕಾಫಿ, ಹತ್ತಿ, ಮಸಾಲೆ ದಿನಸುಗಳು ವಿಶ್ವ ಪ್ರಖ್ಯಾತಿಯನ್ನು ಪಡೆದಿವೆ. ಕನ್ನಡ ನಾಡಿನಲ್ಲಿ ಹರಿಯುವ ಜೀವನದಿ ಕಾವೇರಿ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಶರಾವತಿ, ನೇತ್ರಾವತಿ ನದಿಗಳು ಕನ್ನಡ ನಾಡಿನ ಸೊಬಗನ್ನು ಉದ್ದೀಪನಗೊಳಿಸಿವೆ. ಅಗೆದಷ್ಟು ಆಳ, ತೆರೆದಷ್ಟು ಅಗಲ, ಚಿಮ್ಮಿದಷ್ಟು ಎತ್ತರ ನಮ್ಮ ಕನ್ನಡ ನಾಡು. ಎಷ್ಟು ವರ್ಣಿಸಿದರೂ ಸಾಲದು ನಮ್ಮ ಕನ್ನಡ ನಾಡು ನುಡಿಯನ್ನ. ನಾವು ನೀವೆಲ್ಲ ಇಂತಹ ಪವಿತ್ರ ಕನ್ನಡಾಂಬೆಯ ಉದರದಲ್ಲಿ ಜನಿಸಿರುವುದು 7 ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಬಂಧುಗಳೇ, ಜಿ.ಪಿ. ರಾಜರತ್ನಂ ಹೇಳುವಂತೆ, ನಾಲಿಗೆ ಸೀಳಿದ್ರೂ ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ. ಎಂತಹ ಅಭಿಮಾನದ ಮಾತು! ಈ ಮಾತನ್ನು ಕೇಳಿದರೆ ಮೈಮನ ರೋಮಾಂಚನಗೊಳ್ಳುತ್ತದೆ. ನಾಡು, ನುಡಿ, ಜನಪದಗಳೆಂಬ 3 ಬಲಗಳಿಂದ ಕನ್ನಡ ನಾಡಿನ ಮಧು ಜಗತ್ತಿಗೆ ಪಸರಿಸಿದೆ. ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತಗಳೆಂಬ 2 ಪ್ರಕಾರಗಳನ್ನು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಕನ್ನಡ ನಾಡಿಗೆ ಸಲ್ಲುತ್ತದೆ. ಕೇಂದ್ರ ಸರ್ಕಾರವು ಕನ್ನಡ ಭಾಷೆಯನ್ನು ಅಭಿಜಾತ ಭಾಷೆ ಎಂದು ಕರೆದು ಗೌರವಿಸಿದೆ. ಭಾರತ ದೇಶದ ಒಟ್ಟು ಭಾಷೆಗಳಲ್ಲಿ 4ನೇ ಸ್ಥಾನ ಪಡೆದ ನಮ್ಮ ಕನ್ನಡ ಭಾಷೆ ಸಂಭ್ರಮಿಸುತ್ತಿದೆ. ಇಂತಹ ಕನ್ನಡ ಭಾಷೆಯ ಬಗ್ಗೆ, ನಾಡಿನ ಬಗ್ಗೆ ಅತ್ಯಂತ ಅಭಿಮಾನದಿಂದ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಕನ್ನಡ ನಾಡು ನುಡಿಯ ಬಗ್ಗೆ ಸವಿಸ್ತರವಾಗಿ ಇರತಕ್ಕಂಥ ಅಶ್ವಿನಿ ಅವರಿಗೆ ಧನ್ಯವಾದಗಳು. ಇವರಿಗೆ ಗಣಕಲಿ ಚಪ್ಪಾಳೆ.